ಮದಗೊಂಡ ಮಹಾರಾಜರು ಒಂದು ಮಾತು ಹೇಳ್ತಿದ್ರು. ಏನತ್ತ? ಏನು? ಆಹಾ, ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಸಪುತ್ರ ಮುಖದೃಷ್ಟ ಅಂತ ಹೇಳಿ ಒಂದು ಮಾತು ಹೇಳ್ತಿದ್ರು. ಹಿಂಗಂದ್ರೆ ಏನ್ರಿ ಸರ್? ನಮಗ್ ತಿಳಿಲಿಲ್ಲ. ಮದುವೆ ಆಗ್ಯಾದ, ಪ್ರಪಂಚ ಸುತ್ತ ನಡೀತದ, ಇದು ನೀ ತಿಳ್ಕೊಂಡಿದಿ. ಮತ್ತೇನ್ ಬೇಕ್ರಿಪ್ಪ ಇದಕ್ಕ ಮುಂದ ಮಕ್ಕಳು ಬೇಕಾಗ್ತಾವ. ಹೌದು ಹೌದು ಹೌದು. ಹುಟ್ಟದ ಬಳಕ ನೋಡ್ತಾವ, ಇಲ್ಲ ಇದೂ ಬೇಕಾಗ್ತದ. ಹೌದು ಹೌದು. ಮಕ್ಕಳಿರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಮಕ್ಕಳಿರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ ಗುರು ಮದಗೊಂಡ ಮುತ್ತ ಜಗತ್ತದೊಳಗ ಸಾರಿ ಸಾರಿ ಹಾಡ್ಯಾರ, ಸಾರಿ ಸಾರಿ ಹಾಡ್ಯಾರ. ತಲೆ ಕೆಟ್ಟದ ನಿಮಗ. ಯಾಕ ಸರ್? ಲಕ್ಷ್ಮಣ್ ಸರ್ ಇವ್ರು ಏನ್ ಹೇಳತ್ತಾರ್ರಿ? ಲಕ್ಷ ನಿಮ್ಮದಿರ್ಲಿ ಕಡೆ, ಲಕ್ಷ ಹೋಯ್ತಂದ್ರ ಕೋಟಿ ಹಾಳಾಗ್ತದ, ಲಕ್ಷ ಇರ್ಲಿ. ಇವ್ರ ಏನ್ ಹೇಳತ್ತಾರ್ರಿ? ಏನ್ ಹೇಳತ್ತಿದೆವು? ಮಕ್ಕಳಿಲ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಸ್ವರ್ಗದಾಗ ಜಾಗ ಸಿಕ್ಕಿಲ್ಲ ಅಂತ ಹೇಳ್ತಾರ ಇವ್ರು. ಖರೆ ನಮ್ಮ ಅಪ್ಪ ಮದ್ಕೊಂಡ್ ಮುತ್ತಾಗ ಸ್ವರ್ಗದಾಗ ಜಾಗ ಸಿಕ್ಕದ, ಅವ್ರಿಗೆ ಎಷ್ಟು ಮಂದಿ ಮಕ್ಕಳಿದ್ರು? ಅಂದ್ರ ನಿನಗೇನು ಚಿಂತೆ ಎತ್ತದ? ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ, ಮಕ್ಕಳು ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ. ನಾನು ಮದಗೊಂಡು ಮುತ್ತಾಗ ಎಷ್ಟು ಮಂದಿ ಮಕ್ಕಳು ಇದ್ರ ನಿನಗೆ ಚಿಂತೆ ಎತ್ತದ? ಹೌದು ಹೌದು. ಮತ್ತೆ ಕೇಳಬೇಕಲ್ಲ, ನೀ ಇನ್ನೂ ಗುರುವಿನ ಪುತ್ರ ಆಗಿಲ್ಲ. ಹೆಂಗ ಆಗುದದು? ಮದಗೊಂಡು ಮುತ್ತನ ಮಕ್ಕಳು ನಿಮಗೆ ಇನ್ನೂ ಯಾರು ತಿಳಿದಿಲ್ಲ. ಹೌದು ಹೌದು, ತಿಳಿದಿಲ್ಲ. ಜಗತ್ತೇ ಅವರು ಮಕ್ಕಳ ಹೇಳಿ ತಿಳಿ ಅಂದಾರ. ಅವರು ಹಂಗ ತಿಳಿದು ಸುಮ್ಮನೆ ತಿಳಿದಾನೆ ಎಲ್ಲರಿಗೆ. ಶರಣರಿಗೆ, ಸತ್ಪುರುಷರಿಗೆ, ಸಾಧುಗಳಿಗೆ ಹೆಂಡ್ರು ಮಕ್ಕಳು ಅಂತರಂಗದೊಳಗಾರ. ಹೌದು ಹೌದಾ. ನಾವು ನೀವು ಕರಿತೇವೆ ಮಾನವರಾಗಿ ಏನು ಹುಟ್ಟಿ ಬಂದಿದೆವು, ನಮಗ ನಿಮಗ ಹೆಂಡ್ರು ಮಕ್ಕಳು ಬಹಿರಂಗದೊಳಗಾರ. ಹೌದು ಹೌದು ಹೌದು. ಶರಣರು ಮಾಡುವ ಪ್ರಪಂಚ ಆಕಳ ನೀರು ಕುಡ್ದಂಗದ, ನಾವು ನೀವು ಮಾಡು ಪ್ರಪಂಚ ಹಂಗದ, ಎಮ್ಮಿ ನೀರು ಕುಡ್ದಂಗದ. ಹೌದು ಹೌದು. ಹೆಂಗ ಅಲ್ತ ಕಾಲ ಪೂರ್ವ ಕಾಲ ಅಂತದು ಹೆಣ್ಣ, ಗುರು ಉಪದೇಶನಂತದು ಗಂಡ. ಹೌದು ಹೌದು. ಇವು ಎರಡೂ ಸಂಯೋಗದಿಂದ ಜ್ಞಾನ ಪ್ರಕಾಶ ಜ್ಯೋತಿಯನಂತ ಮಗು ಹಡಿ ಹುಟ್ಟಿ ಸಾಯಬಾರದು, ಹುಟ್ಟಬಾರದು. ಇಂತ ಖುಷಿಗೆ ಹಡಿಯತ್ತಾರ. ನೀವು ಹೊಡೆದಿರಿ ಹೆಚ್ಚಕ್ಕಮ್ಮ ಒಂದ್ ರೊಟ್ಟಿ ಉಂಡ್ರ ಸೊಲ್ಲಾಪುರ ಅಶ್ವಿನಿ ಹಾಸ್ಪಿಟಲ್ ಹೋಗ್ಬೇಕಾಗ್ತದ. ಹೌದು, ಅಲ್ಲಿ ಕಮ್ಮ ಆದ್ರ ಚಲೋ ಏನ. ಯಾಕಂದ್ರು ಅವರು ಜ್ಞಾನ ಪ್ರಕಾಶ ಜ್ಯೋತಿಯನಂತ ಮಕ್ಕಳು ಹಡ್ದಾರ. ಇನ್ನುವರೆಗೂ ಅವ್ರು ಇರ್ಲಿಕ್ಕಂದ್ರು ಅವ್ರ ಮಕ್ಕಳ ಕೀರ್ತಿ ಜಗತ್ತದ. ಒಂದೇ ಒಂದು ಘಳಿಗೆ ಸಮಯ ಹೋಗೋದಕ್ಕೆ ಚಿಂತೆ ಹೆಚ್ಚಾಗಿ ಕೂತಾನ ತಂದಿ. ಹೌದು ಹೌದು. ಅದಕ್ಕಾಗಿ ನಮ್ಮ ಅಪ್ಪಗ ನಾ ವಚನ ಕೊಟ್ಟು ಬಂದಿದ, ನಿನಗ ಒಯ್ದು 10 ತರ್ತೀನಿ ಅಂತ ಹೇಳ್ದ. ಹೌದು ಹೌದು ಹೌದು. ಅವಾಗ ಗುರು ಸೋಮಲಿಂಗ ಮಗ ಪಡ್ದಾನಿ ಸಿದ್ಧ ಹೇಳ್ತಾನ, ಪಡ್ದಾನಿ ನೀವೊಬ್ಬನೇ ಅಲ್ಲೋ, 1700 ಲವಕೋಟಿ ಸಿದ್ಧರು ಬರೋರ. ಹೌದು, ಹಂಗ ಹೋಲಾಕ ಬರುದಿಲ್ಲ ನನಗ. ಹಂಗ ಕರ್ದಲ್ಲೆಲ್ಲ ಹೋಲಾಕ ಬರುದಿಲ್ಲ ಪಡ್ದಾನಿ. ನಿನ್ನ ತಂದೆ ಮಾಡ್ತಿರ್ತಕ್ಕಂತ ಭಕ್ತಿ ಸತ್ಯದ, ಅವ ಹೆಂಗ ಮಾಡ್ತಾನ ಹಂಗೆ ಮಾಡ್ಲಿ ಪಡ್ದಾನಿ ಅಂದ. ಹೌದು ಹೌದು ಹೌದು. ಅವಾಗ ಪಡ್ದಾನ ಸಿದ್ಧ ತಂದಿ ಕೊಟ್ಟ ಮಾತ ಹೊಳ್ಳಿ ಹೋಗಬಾರದು, ಇವತ್ತು ನಿಮಗೆ ತರ್ತಿನ ತಿಳಿ ವಚನ ಕೊಟ್ಟಿದ. ಎಲ್ಲಿ ತನ ನೀವು ಬರುವುದಿಲ್ಲ, ಅಲ್ಲಿ ತನ ಈ ಜಾಗ ಬಿಟ್ಟು ನಾವು ಹೋಗಂಗಿಲ್ಲ ಅಂತೇಳಿ ಏನ್ ಮಾಡ್ತಾನ? ಅದೇ ಮಕ್ಕಳಾಪುರದೊಳಗ ಮಾಲಗಂಬಿಗೆ ಶಿರ್ಸಾಸನದೊಳಗ ಗುರು ಸೋಮೇಶ ಅಂತೇಳಿ ನಾಮ ನುಡಿಲಿತ್ತ. ಹೌದು ಹೌದು ಹೌದು. ಶಿರ್ಸಾಸನ ಅಂದ್ರೆ ಹೆಂಗ್ರಿ ಸರ? ತಳಗ ಚಂಡ, ಕಾಲ ಮ್ಯಾಗ ಮಾಡಿ ಗುರುವಿನ ನಾಮಸ್ಮರಣೆ ಮಾಡ್ಲತ್ತ. ಹೌದು ಹೌದು ಹೌದು. 12 ವರ್ಷ ಇಲ್ಲ, 12 ವರ್ಷ ಗುರುವಿನ ನಾಮಸ್ಮರಣೆ ಮಾಡ್ದ. ಶರೀರ ಎಲ್ಲ ಹೋಗಿ ಭಕ್ತ ಎಲಿವಿನ ಹಂದ್ರು ಉಳಿದಿತ್ತು. ನೋಡ್ರಿ ಪುಣ್ಯಾತ್ಮರಿ, ಜಗತ್ತದೊಳಗ ಸಿದ್ಧರ ಪರೀಕ್ಷೆ ಹೆಂಗದ. ಹೌದು ಹೌದು. ಎಲುವಿನ ಹಂದರ ಸಹಿತ ಗುರು ಸೋಮೇಶ ಅಂತ ಹೇಳಿ ನಾಮ ನುಡಿತಿತ್ತು. ಅವಾಗ ಅವನ ಭಕ್ತಿಗೆ ಗುರು ಸೋಮಲಿಂಗ ಒಲತಾ, ಪಡ್ದಾವಿ ನಿನ್ನ ತಂದೆ ಮಾಡುವುದು ಭಕ್ತಿನೂ ಸತ್ಯದ, ನೀ ಮಾಡು ಭಕ್ತಿನೂ ಸತ್ಯದ, ನಡಿ ಹೋಗುಣ 10 ಹೇಳಿ ಪಡ್ದಾನ ಸಿದ್ಧಗ ಆಶೀರ್ವಚನ ಮಾಡಿ ಮಗನ ಸಂಗಟ ಗುರು ಬಂದ. ಇದೇ 10 ಗ್ರಾಮದೊಳಗ ಗುರು ಬರವನ ಹೇಳಿ ಜಗತ್ತದೊಳಗ ಹೋಮ ಕಟ್ಟಿ ಜಗತ್ತದೊಳಗ ಹೋಮ ಸುಟ್ಟು ಇದೇ ಮಕರ ಸಂಕ್ರಾಂತಿಗೆ ಗುರುವಿನ ಸಂಭ್ರಮ ಮಾಡ್ತಾರ. ಜಗತ್ತದೊಳಗ ಮಕರ ಸಂಕ್ರಾಂತಿ ಹೋಮ ಸುಟ್ಟು. ಹೌದು ಹೌದು. ಪಡ್ದನ ಸಿದ್ಧ ಎಂತ ಶರಣ, ಗುರುವಿಗಾಗಿ ಹೋಗಲೆಂದು ಪ್ರಾಣ. ಅನ್ನ ನೀರ ಬಿಟ್ಟು ಪಡದನಿ 12 ವರ್ಷ ದುಡಲಾನ. ಅನ್ನ ನೀರ ಬಿಟ್ಟು ಪಡದನಿ 12 ವರ್ಷ ದುಡಲಾನ. ಬರುವುದು ಗುರುವ ಸೋಮೇಶ, ಪಡದನಿಗಾಗನು ಕೈವಾಸ.
ಕೊಡುವನೇ ದರ್ಶನ ಲಲ್ಲಪ್ಪ ಶರಣ ಎನಗ ಕೊಡುವನೇ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದ ಮಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ನಾದ ಹೈರ ಶ್ರೀ ಗುರುವೇ ಮಾಡುವೆ ಜ್ಞಾನ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಚರಣ ಎನಗ ಕೊಡು ನೀ ದರ್ಶನ ಮುಕ್ಕಣ್ಣ ನೀ ಶಿವರಾಯ ಭಕ್ತರ ಮೇಳ ಇಟ್ಟಿದೆ ಮಾಯ ಮುಕ್ಕಣ್ಣ ನೀ ಶಿವರಾಯ ಭಕ್ತರ ಮೇಳ ಇಟ್ಟಿದೆ ಮಾಯ ನಿನ್ನ ಹುಡುಕಿನಾದ ಹೈರಾಣ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡುವನೇ ದರ್ಶನ ನಲ್ಲಪ್ಪ ಮಾಡುವೆ ಶರಣ ಎನಗ ಕೊಡುವನೇ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ನಾಲ ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಶಿವನ ಶಿವಕ ಯೋಗಿ ಅಮ್ಮಣ್ಣ ಪಾರ್ವದೇವಿ ಕಾಡ್ಯಾಳು ರಮಣ ಎಷ್ಟು ಕಡೆರ ಶೆಟ್ಟಿಗೆ ಬರಲಿಲ್ಲ ತಾಯಿಗೆ ಮಾಡನು ಶರಣ ಎಷ್ಟು ಕಾಡಿದ್ರ ಶೆಟ್ಟಿಗೆ ಬರಲಿಲ್ಲ ತಾಯಿಗೆ ಮಾಡನು ಶರಣ ಬರುವದ ಗುರುವ ಸೋಮೇಶ ಅಂಶದ ಕೊಟ್ಟನು ಉಪದೇಶ ಭೂಲೋಕ ಕೈಯನ ಮುಕ್ಕಣ್ಣ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋ ನೇ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡುವನೇ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಶಿವನ ಶಿವಕ ಯೋಗಿ ಅಮ್ಮಣ್ಣ ಪಾರ್ವದೇವಿ ಕಾಡ್ಯಾಳು ರಮಣ ಎಷ್ಟು ಕಾಡಿದ್ರ ಶೆಟ್ಟಿಗೆ ಬರಲಿಲ್ಲ ತಾಯಿಗೆ ಮಾಡಲು ಶರಣ ಎಷ್ಟು ಕಾಡಿದ್ರ ಶೆಟ್ಟಿಗೆ ಬರಲಿಲ್ಲ ತಾಯಿಗೆ ಮಾಡಲು ಚಂದನ ಬರುವದ ಗುರುವ ಸೋಮೇಶ ಅಂಶದ ಕೊಟ್ಟನು ಉಪದೇಶ ಭೂಲೋಕ ಕೈಯನ ಮುಕ್ಕಣ್ಣ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೇ ದರ್ಶನ ನಲ್ಲಪ್ಪ
ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದ ಭೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಮಗ್ಗನಪುರ ಮೂಲ ಠಿಕಾಣ ಭಕ್ತಿ ಇಟ್ಟು ಬಂದರು ಜನ ಕಾಯಿ ಒಡೆದು ಕರ್ಪೂರ ಹಚ್ಚರ ಮಾಡಪ್ಪ ಕಲ್ಯಾಣ ಕಾಯಿ ಒಡೆದು ಕರ್ಪೂರ ಹಚ್ಚರ ಮಾಡಪ್ಪ ಕಲ್ಯಾಣ ಕಾಯಿ ಕರ್ಪೂರ ಊದಿನ ಹೊಗೆ ಭಕ್ತಿನ ಮುಟ್ಟದ ಕೈಲಾಸಕ್ಕೆ ಹೋಗಿ ಭಕ್ತರು ಬಂದರು ತೆರೆದ ನೋಡ ಕಣ್ಣ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ನಮ್ಮಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದ ಭೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಪಡೆದನ ಸಿದ್ಧ ಹೆಂತ ಶರಣ ಗುರುವಿಗಾಗಿ ಏನಾಯ್ತಪ್ಪ ಪಡೆದನ ಸಿದ್ಧ ಎಂತ ಶರಣ ಗುರುವಿನ ಕರ್ಕೊಂಡು ಬರ್ತೀನಿ ನಾನ ಸೀತಾಳ ಬಿಂದಗಿ ಹೂವಿನ ಜಲ್ಯ ಹೆಗಲಿಗೆ ಹೊತ್ತಾನ ಸೀತಾಳ ಬಿಂದಗಿ ಹೂವಿನ ಜಲ್ಯ ಹೆಗಲಿಗೆ ಹೊತ್ತಾನ ಮಾಯದ ಗುರು ಮಗನ ಪೂರ ಪಡೆದನಿ ಹೋಗ್ಯನು ಸಾರ 12 ವರ್ಷ ಭಕ್ತಿಯ ಮಾಡ್ಯಾನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದ ಭೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಪಡೆದನ ಸಿದ್ಧ ತಂದಿ ಕೇಳನ ಗುರುವಿನ ಕರ್ಕೊಂಡು ಬರ್ತೀನಿ ನಾನ ಸೀತಾಳ ಬಿಂದಗಿ ಹೂವಿನ ಜಲ್ಯ ಹೆಗಲಿಗೆ ಹೊತ್ತಾನ ಸೀತಾಳ ಬಿಂದಗಿ ಹೂವಿನ ಜಲ್ಯ ಹೆಗಲಿಗೆ ಹೊತ್ತಾನ ಮಾಯದ ಗುರು ಮಕ್ಕಳ ಪೂರ ಪಡೆದನಿ ಹೋಗ್ಯನು ಸಾರ 12 ವರ್ಷ ಭಕ್ತಿಯ ಮಾಡ್ಯಾನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ
ನಿನ್ನ ಹುಡುಕಿ ಆದನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಪಡೆದನ ಸಿದ್ದಾಗ ಅದು ವರ್ಕರ್ಣ ತೆರದ ನೋಡ್ಯನು ಕರಗಣ್ಣ ಏನ ಬೇಡತಿ ಬೇಡು ಪಡದ ನೀ ಕೊಡ್ತೇನಲ್ಲ ಏನ ಬೇಡತಿ ಬೇಡು ಪಡದ ನೀ ಕೊಡ್ತೇನಲ್ಲ ಗುರುವಿಗೆ ಹೊಟ್ಟೆ ಹೊಡಿ ಹತ್ತೂರು ಗ್ರಾಮಕ್ಕೆ ಹೋಗೋಣ ನಡಿ ಹತ್ತೂರು ಗ್ರಾಮಕ್ಕೆ ಬರುವುದಿಲ್ಲ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ಲಲ್ಲಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಪಡೆದನ ಸಿದ್ದಾಗ ಅದು ವರ್ಕರ್ಣ ತೆರದ ನೋಡ್ಯನು ಕರಗಣ್ಣ ಏನ ಬೇಡತಿ ಬೇಡು ಪಡದನೆ ಕೊಡ್ತೇನಲ್ಲ ಏನ ಬೇಡತಿ ಬೇಡು ಪಡದನೆ ಕೊಡ್ತೇನಲ್ಲ ಶಿರಬಾಗಿ ಗುರುವಿಗೆ ಹೊಟ್ಟೆ ಹೊಡಿ ಹತ್ತೂರು ಗ್ರಾಮಕ್ಕೆ ಹೋಗೋಣ ನಡಿ ಹತ್ತೂರು ಗ್ರಾಮಕ್ಕೆ ಬರುವುದಿಲ್ಲ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ನಲ್ಲಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಪಡೆದನ ಸಿದ್ದಾಗ ಅದು ವರ್ಕರ್ಣ ತೆರದ ನೋಡ್ಯನು ಕರಗಣ್ಣ ಪಡೆದನ ಸಿದ್ದಾಗ ಅದು ವರ್ಕರ್ಣ ತೆರದ ನೋಡ್ಯನು ಕರಗಣ್ಣ ಅನ್ನ ನೀರ ಬಿಟ್ಟು ಪಡದನಿ 12 ವರ್ಷ ದುಡದಾನ ಬರುವುದು ಗುರುವ ಸೋಮೇಶ ಪಡದನಿಗಾಯನು ಕೈವಾಸ ಹತ್ತೂರು ಗ್ರಾಮಕ್ಕೆ ಹೋಗುನು ಅಂದನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ಲಲ್ಲಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮುಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಪಡೆದನ ಸಿದ್ಧ ಎಂತ ಶರಣ ಗುರುವಿಗಾಗಿ ಹೋಗಲೆಂದು ಪ್ರಾಣ ಅನ್ನ
ನೀರ ಬಿಟ್ಟು ಪಡದನಿ 12 ವರ್ಷ ದುಡಲಾನ ಅನ್ನ ನೀರ ಬಿಟ್ಟು ಪಡದನಿ 12 ವರ್ಷ ದುಡಲಾನ ಬರುವದ ಗುರುವ ಸೋಮಾಚ ಪಡದನಿಗಾಗನು ಕೈವಾಸ 10 ಗ್ರಾಮಕ್ಕೆ ಹೋಗುನು ಅಂದಾನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಲಲ್ಲಪ್ಪ ಶರಣ ಎನಗ ಕೊಡುವನೆ ದರ್ಶನ ಮೊಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮೊಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದ ಮಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ಅರಕೆರೆ ಎಂಬುದು ಅರಿವಿನ ಪಟ್ಟಣ ಅವತಾರ ತೊಟ್ಟು ಇಳಿದು ಸಿದ್ಧಣ ಭಕ್ತಿ ಇಟ್ಟು ಬಂದ ಭಕ್ತರಿಗೆ ಮಾಡನ ಕಲ್ಯಾಣ ಭಕ್ತಿ ಇಟ್ಟು ಬಂದ ಭಕ್ತರಿಗೆ ಮಾಡಪ್ಪ ಕಲ್ಯಾಣ ಶೇಡಿದು ಮಾಡ್ಯನು ಕರೆಗಡಬ ದೇವರಿಗೆ ಅಂತಾನ ಒಡಾನ ಬಾ ಅಮಗ ಸಿದ್ಧಗೆ ಮಾಡಿಸ್ಯಾನ ಭೋಜನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ನಲ್ಲಪ್ಪ ಮಾಡುವೆ ಶರಣ ಎನಗ ಕೊಡುವನೆ ದರ್ಶನ ಮೊಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ಮೊಕ್ಕಣ್ಣನೇ ಶಿವರಾಯ ಭಕ್ತರ ಮ್ಯಾಲ ಇಟ್ಟಿದಿ ಮಾಯ ನಿನ್ನ ಹುಡುಕಿ ಆದ ಮಾಯಿರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನೋಡ್ರಿ ಪುಣ್ಯಾತ್ಮರಿ ಜಗತ್ತದೊಳಗ ಅಂಶಿದ್ದ ಮುತ್ಯಾನ ಸಿದ್ಧಾಟಿಗೆ ಹೆಂಗದ ಯಾವ ಅಂಶಿದ ಮುತ್ಯಾನ 4 ಮಂದಿ ವರವಿನ ಮಕ್ಕಳೊಳಗ 3ನೇದವಾದಂತ ಸೋಮಣ್ಣ ಮುತ್ಯಾನ ಕಿರಿ ಮಗ ಆದಂತ ಯಾರು ಹತ್ತೂರು ಹೋಗ್ಯಾನ ಮುತ್ಯ ಹತ್ತೂರು ಒಗ್ಯಾಣ ಮುತ್ಯ ಹೌದು ಹೌದಾ ಹತ್ತೂರು ಒಗ್ಯಾಣ ಮುತ್ಯನ ಮಗ ಇದ್ದಂತವ್ರು ಯಾರು ಬನಸಿದ್ದ ಮುತ್ಯ ಹೌದು 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 ಯಾಕಂದ್ರ ಕುಮಾರಣ್ಣ ಏನಾಯ್ತ್ರಿ ಸರ ನಿನಗ ಗೊತ್ತದ ಏನದು ಮದಗೊಂಡ ಮಹಾರಾಜರು ಒಂದು ಮಾತು ಹೇಳ್ತಿದ್ರು ಏನತ್ತ ಏನು ಆಹಾ ಅಪುತ್ರ ಸಂಗತಿ ನಾತಿ ಸ್ವರ್ಗ ಸೇವೆ ಚಿನೇವಚ ಆಹಾ ಸಪುತ್ರ ಮುಖದೃಷ್ಟ ಅಂತ ಹೇಳಿ ಒಂದು ಮಾತು ಹೇಳ್ತಿದ್ರು ಹಿಂಗಂದ್ರೆ ಏನ್ರಿ ಸರ ನಮಗ್ ತಿಳಿಲಿಲ್ಲ ಮದುವೆ ಆಗ್ಯಾದ ಪ್ರಪಂಚ ಸುದ್ದ ನಡೀತದ ಇದು ನೀ ತಿಳ್ಕೊಂಡಿದಿ ಮತ್ತೇನ್ ಬೇಕ್ರಿಪ್ಪ ಇದಕ್ಕ ಮುಂದ ಮಕ್ಕಳು ಬೇಕಾಗ್ತಾವ ಹೌದು 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 ಹುಟ್ಟದ ಬಳಕ ನೋಡ್ತಾವ ಇಲ್ಲ ಇದೂ ಬೇಕಾಗ್ತದ ಹೌದು ಹೌದು ಮಕ್ಕಳಿರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ ಮಕ್ಕಳಿರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ಅಂತೇಳಿ ಗುರು ಮದಗೊಂಡು ಮುತ್ತೆ ಜಗತ್ತದೊಳಗ ಸಾರಿ ಹಾಡ್ಯಾರ ಸಾರಿ ಹಾಡ್ಯಾರ ತಲಿ ಕೆಟ್ಟದ ನಿಮಗ ಯಾಕ ಸರ್ ಲಕ್ಷ್ಮಣ್ ಸರ್ ಇವ್ರು ಏನ್ ಹೇಳತ್ತಾರ್ರಿ ಲಕ್ಷ ನಿಮ್ಮದು ಇರ್ಲಿ ಕಡೆ ಲಕ್ಷ ಹೋಯ್ತಂದ್ರ ಕೋಟಿ ಹಾಳಾಗ್ತದ ಲಕ್ಷ ಇರ್ಲಿ ಇವ್ರು ಏನ್ ಹೇಳತ್ತಾರ್ರಿ ಏನ್ ಹೇಳತ್ತಿದೆವು ಮಕ್ಕಳಿಲ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ ಸ್ವರ್ಗದಾಗ ಜಾಗ ಸಿಕ್ಕಿಲ್ಲ ಅಂತ ಹೇಳ್ತಾರ ಇವ್ರು ಹೌದು ಖರೆ ನಮ್ಮ ಅಪ್ಪ ಮದ್ಕೊಂಡ್ ಮುತ್ತಾಗ ಸ್ವರ್ಗದಾಗ ಜಾಗ ಸಿಕ್ಕದ ಅವ್ರಿಗೆ ಎಷ್ಟು ಮಂದಿ ಮಕ್ಕಳಿದ್ರು ಅಂದ್ರ ನಿನಗೇನು ಚಿಂತೆ ಎತ್ತದ ಹಾ ಮಕ್ಕಳು ಇರ್ಲಾರ್ದವ್ರ ಮನಿ ಲೆಕ್ಕದಾಗಿಲ್ಲ ಮಕ್ಕಳು ಇರ್ಲಾರ್ದವ್ರಿಗೆ ಮೋಕ್ಷ ಇಲ್ಲ ನಾನು ಮದಗೊಂಡು ಮುತ್ತಾಗ 8 ಮಂದಿ ಮಕ್ಕಳು ಇದ್ರ ನಿನಗೆ ಚಿಂತೆ ಎತ್ತದ ಹೌದು ಹೌದು ಮತ್ತೆ ಕೇಳಬೇಕಲ್ಲ ನೀ ಇನ್ನೂ ಗುರುವಿನ ಪುತ್ರ ಆಗಿಲ್ಲ ಹೆಂಗ ಆಗುದದು ಮದಗೊಂಡು ಮುತ್ತನ ಮಕ್ಕಳು ನಿಮಗೆ ಇನ್ನೂ ಯಾರು ತಿಳಿದಿಲ್ಲ ಹೌದು ಹೌದು ತಿಳಿದಿಲ್ಲ ಜಗತ್ತೇ ಅವರು ಮಕ್ಕಳ ಹೇಳಿ ತಿಳಿ ಅಂದಾರ ಅವರು ಹೆಂಗ್ ತಿಳಿದು ಸುಮ್ಮನೆ ತಿಳಿದಾನೆ ಎಲ್ಲರಿಗೆ ಶರಣರಿಗೆ ಸತ್ಪುರುಷರಿಗೆ ಹಾ ಸಾಧುಗಳಿಗೆ ಹೆಂಡ್ರು ಮಕ್ಕಳು ಅಂತರಂಗದೊಳಗಾರ ಹೌದು ಹೌದಾ ನಾವು ನೀವು ಕರಿತೇವೆ ಮಾನವರಾಗಿ ಏನು ಹುಟ್ಟಿ ಬಂದಿದೆವು ಹಾ
ನಮಗ ನಿಮಗ ಹೆಂಡ್ರು ಮಕ್ಕಳು ಬಹಿರಂಗದೊಳಗರ. ಹೌದ್ ಹೌದ್ ಹೌದು. ಶರಣರು ಮಾಡುವ ಪ್ರಪಂಚ ಆಕಳ ನೀರು ಕುಡ್ದಂಗದ, ನಾವು ನೀವು ಮಾಡು ಪ್ರಪಂಚ ಹಂಗದ, ಎಮ್ಮಿ ನೀರು ಕುಡ್ದಂಗದ. ಹೌದ್ ಹೌದು. ಹೆಂಗ ಆಹಾ ಅಂತಕಾಲ ಪೂರ್ವಕಾಲ ಅಂತದು ಹೆಣ್ಣ, ಆಹಾ ಗುರು ಉಪದೇಶನಂತದು ಗಂಡ. ಹೌದ್ ಹೌದು. ಇವು ಎರಡೂರು ಸಂಯೋಗದಿಂದ ಜ್ಞಾನ ಪ್ರಕಾಶ ಜ್ಯೋತಿಯನಂತ ಮಗು ಹಡಿ ಹುಟ್ಟಿ ಸಾಯಬಾರದು, ಹುಟ್ಟಬಾರದು. ಇಂಥ ಖುಷಿಗೆ ಹಡಿಯತ್ತಾರ. ನೀವು ಹೊಡೆದಿರಿ ಹೆಚ್ಚಕ್ಕಮ್ಮ ಒಂದು ರೊಟ್ಟಿ ಉಂಡ್ರ ಸೊಲ್ಲಾಪುರ ಅಶ್ವಿನಿ ಹಾಸ್ಪಿಟಲ್ ಹೋಗ್ಬೇಕಾಗ್ತದ. ಹೌದು, ಅಲ್ಲಿ ಕಮ್ಮಿ ಆದ್ರ ಚಲೋ ಏನ. ಯಾಕಂದ್ರು ಅವರು ಜ್ಞಾನ ಪ್ರಕಾಶ ಜ್ಯೋತಿಯನಂತ ಮಕ್ಕಳು ಹಡ್ದಾರ. ಇನ್ನುವರೆಗೂ ಅವ್ರು ಇರ್ಲಿಕ್ಕಂದ್ರು ಅವ್ರ ಮಕ್ಕಳ ಕೀರ್ತಿ ಜಗತ್ತದೊಳಗ ಸಾರ್ಲತ್ತದ. ಹೌದ್ ಹೌದ್ ಹೌದು. ಅದಕ್ಕ ಯಾವ ರೀತಿಯಿಂದ ನನ್ನ ಹತ್ತೂರು ಹೋಗ್ಯಾಣ ಮುತ್ತ ನಮಗಾದಂತ ಬನಿಸಿದ ಮುತ್ತ ಗುರು ಸೇವಕ್ ಹೋಗ್ ನಿತ್ಯ ಒಂದು ಕಾಲಕ್ಕ ಮಕಣಾಪುರ ಗುರು ಸೇವಕ್ ಹೋಗ್ತಿದ್ದ. ಹೌದಾ? ಒಂದು ದಿವಸ ಮಳಿ ಗಾಳಿ ಗುಡ್ಗ ಸಿಡ್ಲ ಹೊಡಿಲತ್ತು. ಹೌದ್ ಹೌದು. ಅವಾಗ ಹತ್ತೂರು ಬಲಿಸಿದ್ದ ಮುತ್ತಾಗ ಗುರು ಸೇವಕ್ ಹೋಗ್ಲಿಕ್ಕ ಸಮಯ ಆಯ್ತು. ನಿತ್ಯ ಒಂದು ಕಾಲಕ್ಕೆ ಸರಿಯಾದ ಸಮಯಕ್ಕೆ ಗುರು ಭಕ್ತಿ ಮಾಡ್ತಿರ್ತಕ್ಕಂತ ನಾ ಇವತ್ತು ನನ್ನ ಗುರುವಿನ ಭಕ್ತಿ ಒಳಗ ಸಮಯ ಹೋಯ್ತಲ್ಲ, ನನ್ನ ಭಕ್ತಿ ಒಳಗ ಭಿನ್ನತೆ ಆಯ್ತೇನೋ ಗುರುನಾಥ ಅಂತೇಳಿ ವಿಚಾರ ಮಾಡ್ಕೊತ ಕೂತ. ಹೌದ್ ಹೌದು. ಅವಾಗ ಏನಾಯ್ತ್ರಿ ಸರ್? ಅವಾಗ ಮುಖ ಸಪ್ಪ ಮಾಡಿ ಕೂತ ಕಾಲಕ್ಕ ಬನಿಸಿದ್ದ ಮುತ್ಯನ ಮಗ ಆದಂತ ಪರದಾನಿಸಿದ್ದ ಹತ್ತೂರು ಹೋಗ್ಯಾಣ ಮುತ್ಯ ನಮ್ಮ ಅಮ್ಮಗ. ಹೌದ್ ಹೌದು. ತಂದಿನಾದಂತ ಬನಿಸಿದ್ದ ಮುತ್ಯ ಹೇಳ್ತಾನ, ಏನ್ ಕೇಳ್ತಾನ? ಹೇ ತಂದಿ, ನಿತ್ಯ ಒಂದು ಕಾಲಕ್ಕ ಮಕ್ಕಳಾಪುರಕ್ಕೆ ಹೋಗಿ ಗುರು ಭಕ್ತಿ ಮಾಡ್ತಿದ್ದಿ, ಇವತ್ತು ನೀ ಹೋಗಿದ್ದಿ, ಆದರೂ ನಿನ್ನ ಮುಖ ಯಾಕೋ ಸಪ್ಪಗನಿಸ್ಲತ್ತದ ತಂದಿ, ಏನ ಕಾರಣ ಅಂದ. ಹೌದ್ ಹೌದ್ ಹೌದು. ಅವಾಗ ಬನಿಸಿದ್ದ ಮಗ ಪಡದಾನಿಸಿದ್ದಿಗೆ ಹೇಳ್ತಾನ, ಹೇ ಪಡದಾನಿ, ನಿತ್ಯ ಒಂದಕ್ಕೆ ನಾ ಗುರು ಸೇವಾ ಮಾಡ್ತಿದ್ದ, ಆದ್ರೆ ಇವತ್ತು ಗುರು ಸೇವಾಕ ಸಮಯ ಹೋಗ್ಯಾದೋ, ನನಗ ದುಃಖ ಆಗ್ಲತ್ತದ. ಗುರು ಸೇವಾದೊಳಗ ಭಿನ್ನತೆ ಆಗ್ಯದನತ್ತ ನನ್ನ ಮನಸ್ಸಿನೊಳಗೆ ಚಿಂತೆ ಕಾಡ್ಲತ್ತದ. ಹೌದ್ ಹೌದ್ ಹೌದು. ಅವಾಗ ತಂದಿ ಪಡದಾನಿಸಿದ್ದ ಮಗ ಪಡದಾನಿಸಿದ್ದ ತಂದಿ ಬನಿಸಿದ್ದಕ್ಕೆ ಕೇಳ್ತಾನ, ಏನತ್ತ? ಯಪ್ಪ ನಿನಗ ಹೋಗ್ಲಕ್ಕ ಸಮಯ ಆಗ್ಯದತ್ತ ನೀ ಚಿಂತೆ ಒಳಗ ಕೂತಿದಂದ್ರ ಸಾಕ್ಷಾತ್ ಗುರುವಿಗೆ ಕರ್ಕೊಂಡು ಬರ್ಲೇನೋ ತಂದಿ, ಸಾಕ್ಷಾತ್ ಗುರುವಿಗೆ ಕರ್ಕೊಂಡು ಬರ್ಲೇನಂತ. ಹೌದ್ ಹೌದು. ಅವಾಗ ಬನಿಸಿದ್ದ ಹೇಳ್ತಾನೆ, ಪಡ್ದಾನಿಸಿದ್ದ ನನ್ನ ಮುತ್ಯ ಇದ್ದಂತ ಹೌದಾ ಯೋಗಿನಾದ ಮುಸಿದ್ದ ಮುತ್ಯಾನೆ ಧರಿ ಇಳಿಸಬೇಕಾದ್ರ 7 ಯುಗದಾಗ ಭಕ್ತಿ ಮಾಡ್ಯ ನಾವು ಪಡದಾನಿ. ಹೌದ್ ಹೌದ. ನೀ ತರೋದ್ ಹಂಗ ಗುರುವಿಗೆ ಕರ್ಕೊಂಡು ಬರ್ತೀನಂದ್ರ ಟಗರ್ದಗದಿಲ್ಲೋ, ನಾ ಪ್ರತಿನಿತ್ಯ ಹೆಂಗ ಮಾಡ್ತಿದ ಹಂಗೆ ಭಕ್ತಿ ಮಾಡ್ತೀನೋ ಪಡದಾನಿ ಅಂದ. ಅವಾಗ ತಂದಿಗೆ ವಚನ ಕೊಟ್ಟ, ತಂದಿ ನಿನ್ನ ಭಕ್ತಿಗಾಗಿ ಗುರುವಿಗೆ ಇಲ್ಲೇ ತರ್ತೀನಿ ಅಂತೇಳಿ ವಚನ ಕೊಟ್ಟು ಮನಸ್ಸಿನೊಳಗ ಸತ್ಯ ಸಂಕಲ್ಪಿಟ್ಟು ಎಲ್ಲಿ ಮಕಣಾಪುರಕ್ಕೆ ಹೋದ. ಮಕಣಾಪುರ ಬಲ್ಲಿ ಒಂದು ಗುರು ಸೋಮಲಿಂಗಗೆ ಮಗ ಪಡದಾನ ಸಿದ್ಧ ಕೇಳ್ತಾನ, ಏನತ್ತ? ಹೇ ತಂದಿ, ಹೇ ಗುರುನಾಥ, ಹೇ ಅಪಾತ್ ಬಾಂಧವ, ಜಗತ್ತು ಧಾರಕ ಲೋಕಪಾಲಕ, ನಿನ್ನ ಭಕ್ತಿ ಮಾಡ್ತಿರ್ತಕ್ಕಂತ ನನ್ನ ತಂದಿ ಒಂದೇ ಒಂದು ಘಳಿಗೆ ಸಮಯ ಹೋಗೋದಕ್ಕೆ ಚಿಂತೆ ಹೆಚ್ಚಾಗಿ ಕೂತಾನ ತಂದಿ. ಹೌದು ಹೌದ. ಅದಕ್ಕಾಗಿ ನಮ್ಮ ಅಪ್ಪಗ ನಾ ವಚನ ಕೊಟ್ಟು ಬಂದಿದ, ನಿನಗ ಒಯ್ದು ಹತ್ತೂರಕ್ಕೆ ತರ್ತೀನಿ ಅಂತ ಹೇಳ್ದ. ಹೌದು ಹೌದು ಹೌದು. ಅವಾಗ ಗುರು ಸೋಮಲಿಂಗ ಮಗ ಪಡದಾನಿಸಿದ್ದ ಹೇಳ್ತಾನ, ಪಡದಾನಿ ನೀವೊಬ್ಬನೇ ಅಲ್ಲೋ, 1700 ಕೋಟಿ ಸಿದ್ಧರು ಬರೋರ. ಹೌದು, ಹಂಗ ಹೋಲಾಕ ಬರುದಿಲ್ಲ ನನಗ. ಹಂಗ ಕರ್ದಲ್ಲೆಲ್ಲ ಹೋಲಾಕ ಬರುದಿಲ್ಲ ಪಡದಾನಿ. ನಿನ್ನ ತಂದಿ ಮಾಡ್ತಿರ್ತಕ್ಕಂತ ಭಕ್ತಿ ಸತ್ಯದ, ಅವ ಹೆಂಗ ಮಾಡ್ತಾನ ಹಂಗೆ ಮಾಡ್ಲಿ ಪಡದಾನಿ ಅಂದ. ಹೌದು ಹೌದು ಹೌದು. ಅವಾಗ ಪಡದಾನ ಸಿದ್ಧ ತಂದಿ ಕೊಟ್ಟ ಮಾತ ಹೊಳ್ಳಿ ಹೋಗಬಾರದು, ಇವತ್ತು ನಿಮಗೆ ತರ್ತೀನಿ ಅಂತ ಹೇಳಿ ವಚನ ಕೊಟ್ಟಿದ. ಎಲ್ಲಿ ತನ ನೀವು ಬರುವುದಿಲ್ಲ, ಅಲ್ಲಿ ತನ ಈ ಜಾಗ ಬಿಟ್ಟು ನಾವು ಹೋಗಂಗಿಲ್ಲ ಅಂತ ಹೇಳಿ ಏನ್ ಮಾಡ್ತಾನ? ಅದೇ ಮಕಣಾಪುರದೊಳಗ ಮಾಲಗಂಬಿಗೆ ಶಿರ್ಸಾಸನದೊಳಗ ಗುರು ಸೋಮೇಶ ಅಂತ ಹೇಳಿ ನಾಮ ನುಡಿಲತ್ತ. ಹೌದು ಹೌದು ಹೌದು. ಶಿರ್ಸಾಸನ ಅಂದ್ರೆ ಹೆಂಗ? ಹಂಗ್ರಿ ಸರ, ತಳಗ ಚಂಡ ಕಾಲ ಮ್ಯಾಗ ಮಾಡಿ ಗುರುವಿನ ನಾಮಸ್ಮರಣೆ ಮಾಡ್ಲತ್ತ. ಹೌದು ಹೌದು ಹೌದು. ಹಗಲ 12 ವರ್ಷ ಇರ್ಲ 12 ವರ್ಷ ಗುರುವಿನ ನಾಮಸ್ಮರಣೆ ಮಾಡ್ದ. ಶರೀರ ಎಲ್ಲ ಹೋಗಿ ಭಕ್ತ ಎಲಿವಿನ ಹಂದ್ರ ಉಳಿದಿತ್ತು ನೋಡ್ರಿ ಪುಣ್ಯಾತ್ಮರಿ. ಜಗತ್ತದೊಳಗ ಸಿದ್ಧರ ಪರೀಕ್ಷೆ ಹೆಂಗದ? ಹೌದು ಹೌದ. ಎಲುವಿನ ಹಂದರ ಸಹಿತ ಗುರು ಸೋಮೇಶ ಅಂತ ಹೇಳಿ ನಾಮ ನುಡಿತಿತ್ತು. ಅವಾಗ ಅವನ ಭಕ್ತಿಗೆ ಗುರು ಸೋಮಲಿಂಗ ಒಲತಾ, ಏ ಪಡದಾನಿ, ನಿನ್ನ ತಂದೆ ಮಾಡುವುದು ಭಕ್ತಿನೂ ಸತ್ಯದ,
ಆಹಾ ನೀ ಮಾಡು ಭಕ್ತಿನು ಸತ್ಯದ ನಡಿ ಹೋಗುಣ ಹತ್ತೂರ್ಕ ಹೇಳಿ ಹೌದಾ ಪಡೆದ ಸಿದ್ಧಗ ಆಶೀರ್ವಚನ ಮಾಡಿ ಮಗನ ಸಂಗಟ ಗುರು ಬಂದ ಇದೇ ಹತ್ತೂರು ಗ್ರಾಮದೊಳಗ ಹೌದಾ ಗುರು ಬರವನಂತೇಳಿ ಜಗತ್ತದೊಳಗ ಹೋಮ ಕಟ್ಟಿ ಜಗತ್ತದೊಳಗ ಹೋಮ ಸುಟ್ಟು ಇದೇ ಮಕರ ಸಂಕ್ರಾಂತಿಗೆ ಗುರುವಿನ ಸಂಭ್ರಮ ಮಾಡ್ತಾರ ಜಗತ್ತದೊಳಗ ಮಕರ ಸಂಕ್ರಾಂತಿಗೆ ಹೋಮ ಸುಟ್ಟು ಹೌದಾ ಯಾವ ರೀತಿಯಿಂದ ನನ್ನ ಗುರು ಹತ್ತೂರಕ್ಕೆ ಬಂದು ವಾಸಗನ ಅದಕ್ಕೆ ಮುಂದ ಏನಾಯ್ತು ಕೇಳ್ರಿ ಅರಕೆರೆ ಎಂಬುದು ಅರಿವಿನ ಪಟ್ಟಣ ಅವತಾರ ತೊಟ್ಟು ಏಳಲು ಸಿದ್ದಣ ಭಕ್ತಿ ಎಟ್ಟು ಬಂದ ಭಕ್ತರಿಗೆ ಮಾಡಪ್ಪ ಕಲ್ಯಾಣ ಭಕ್ತಿ ಎಟ್ಟು ಬಂದ ಭಕ್ತರಿಗೆ ಮಾಡಪ್ಪ ಕಲ್ಯಾಣ ಶೇಡಿದು ಮಾಡ್ಯನು ಕರೆಗಳ ದೇವರಿಗೆ ಅಂತನ ಉಡೋನು ಬಾ ಅಮಗ ಸಿದ್ಧಗೆ ಮಾಡಿಸನ ಭೋಜನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ರಲ್ಲಪ್ಪ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ಮೊಕ್ಕಣ್ಣ ನೀ ಶಿವರಾಯ ಉತ್ತರ ದಾನ ಎಟ್ಟಿದಿ ಮಾಯ ಮೊಕ್ಕಣ್ಣ ನೀ ಶಿವರಾಯ ಉತ್ತರ ದಾನ ಎಟ್ಟಿದಿ ಮಾಯ ನಿನ್ನ ಉಡಕ್ಕೆ ಹಾಲನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ದುಷ್ಟ ಚಟ ಮಾಡು ಮರ್ದನ ನಿಲ್ನ ಮುಂದ ಮಾಡ್ತೇವು ಗರ್ಜನ ಭಕ್ತಿ ಎಂಡ ಮಲಕಾರಿ ಸಿದ್ಧಂದು ಮಾಡುವೆ ಗಾಯನ ಭಕ್ತಿದಿಂದ ಮಲಕಾರಿ ಸಿದ್ಧಂದು ಮಾಡುವೆ ಗಾಯನ ಕವಿ ಮಾಡಿ ಹಾಡು ಮದುಗೊಂಡ ಸಿದ್ಧರು ಶಿವನಾಗ ದುಡ್ಕೊಂಡ ಹಿಮ್ಮೇಳದಾಗ ಮುಮ್ಮೇಳ ಕಾಂತಣ್ಣ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ಮೊಕ್ಕಣ್ಣ ನೀ ಶಿವರಾಯ ಮಾಯ ನಿನ್ನ ಹುಡುಕಿರಾಗೋ ಹೈರಾಣ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋ ನೀ ದರ್ಶನ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋ ನೀ ದರ್ಶನ ದುಷ್ಟ ಚಟ ಮಾಡು ಮರ್ದನ ನಿಲ್ನ ಮುಂದ ಮಾಡ್ತೇವು ಗರ್ಜನ ಭಕ್ತಿದಿಂದ ಮಲಕಾರಿ ಸಿದ್ಧಂದು ಮಾಡುವೆ ಗಾಯನ ಭಕ್ತಿದಿಂದ ಮಲಕಾರಿ ಸಿದ್ಧಂದು ಮಾಡುವೆ ಗುಣಗಾನ ಕವಿ ಮಾಡಿ ಹಾಡುವ ಮನಗೊಳ್ಳ ಸಿದ್ಧರು ಶಿವನಾಗ ದುಡ್ಕೊಂಡ ಹಿಮ್ಮೇಳದಾಗ ಮುಮ್ಮೇಳ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ನನ್ನಪ್ಪ ಮಾಡುವೆ ಶರಣ ಎನಗ ಕೊಡೋನೆ ದರ್ಶನ ಮೊಕ್ಕಣ್ಣ ನೀ ಶಿವರಾಯ ಉತ್ತರ ದಾನ ಎಟ್ಟಿದಿ ಮಾಯ ಮೊಕ್ಕಣ್ಣ ನೀ ಶಿವರಾಯ ಉತ್ತರ ದಾನ ಎಟ್ಟಿದಿ ಮಾಯ ನಿನ್ನ ಉಡಕ್ಕೆ ಆದನು ಹೈರ ಶ್ರೀ ಗುರುವೇ ಮಾಡುವೆ ಶರಣ ಎನಗ ಕೊಡು ನೀ ದರ್ಶನ ನನ್ನಪ್ಪ ಮಾಡುವೆ ಶರಣ